ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಗೌರಿಶಂಕರ್ ಭಾಗಿ. ಗೌರಿಶಂಕರ್ಗೆ ಅದ್ಧೂರಿಯಾಗಿ ಸ್ವಾಗತಿಸಿದ ಬೆಂಬಲಿಗರು. ಶಾಸಕ ಸುರೇಶ್ ಗೌಡ ವಿರುದ್ಧ ಕಿಡಿಕಾರಿದ ಗೌರಿಶಂಕರ್. ತಾಯಿನೇ ಶಿಕ್ಷೆ ಕೊಡಬೇಕಿಲ್ಲ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿನೇ ಶಿಕ್ಷೆ ಕೊಡಬೇಕಾಗ್ತದೆ. ಎಸ್, ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಇತಿಹಾಸ ಪ್ರಸಿದ್ಧವಾದ ಸೀನಪ್ನಹಳ್ಳಿಯ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸುತ್ತಮುತ್ತಲ ಸುಮಾರು 18 ಗ್ರಾಮದ ಜನರೆಲ್ಲ ಸೇರಿ ವಿಜೃಂಭಣೆಯಿಂದ ಜಾತ್ರೆಯನ್ನ ನಡೆಸ್ತಾ ಇದ್ದು, ನಿನ್ನೆ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗೌರಿಶಂಕರ್ಗೆ ಬೆಂಬಲಿಗರು ಹಾಗೂ ಯುವಕರು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಇನ್ನು ರಸಮಂಜರಿ ಕಾರ್ಯಕ್ರಮದಲ್ಲಿ ಗೌರಿಶಂಕರ್ಗೆ ಬೃಹತ್ ಹಾರ ಪೇಟ ತೊಡಿಸಿ ಶಾಲು ಹೊದಿಸಿ ಯುವಕರು ಸನ್ಮಾನಿಸಿದ್ರು. ಈ ವೇಳೆ ವೇದಿಕೆ ಮೇಲೆ ಮಾತನಾಡಿದ ಮಾಜಿ ಶಾಸಕ ಗೌರಿಶಂಕರ್ ಶಾಸಕ ಸುರೇಶ್ ಗೌಡ ವಿರುದ್ಧ ಕಿಡಿಕಾರಿದ್ರು. ಇಬ್ರು ಕೇಂದ್ರ ಸಚಿವರನ್ನ ಕರೆತಂದು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಈ ಘೋಷಣೆ ಮುಂದೆ ಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ದೃಷ್ಟಿಯಿಂದಷ್ಟೇ. ಶಾಸಕರು ಏನಾದ್ರೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಅವರ ವೈಯಕ್ತಿಕ ಹಣ ಕೊಟ್ರೆ, ನಾನು ಅವರು ಹಣ ಕೊಟ್ಟ 10 ರಿಂದ 20 ಗಂಟೆಯೊಳಗೆ 1 ಲಕ್ಷ ಹೆಚ್ಚಿಗೆ ದೇಣಿಯನ್ನ ನಮ್ಮ ಪಕ್ಷದಿಂದ ಕೊಡ್ತೇನೆ ಎಂದು ಗೌರಿಶಂಕರ್ ಹೇಳಿದ್ದಾರೆ. ಅಲ್ಲದೆ ಇದು ಶಾಸಕರಿಗೆ ಹಾಕ್ತಾ ಇರೋ ಸವಾಲಲ್ಲ, ಬದಲಿಗೆ ಹೀಗೆ ಹೇಳುವ ಮೂಲಕ ಆದ್ರೂ ದೇವಸ್ಥಾನದ ಅಭಿವೃದ್ಧಿ ಆಗಲಿ ಎಂದು ಗೌರಿಶಂಕರ್ ಕಿಡಿಕಾರಿದ್ರು. ಇನ್ನು ಗೌರಿಶಂಕರ್ ಅವರು ಘೋಷಣೆ ಮಾಡ್ತಾ ಇದ್ದಂತೆ ಜನರು ಶಿಳ್ಳೆ ಚಪ್ಪಾಳೆ ಹಾಕಿದ್ರು. ಈ ಪಿಕ್ಚರ್ ಒಂದು ತಾಯಿನೇ ಶಿಕ್ಷೆ ಕೊಡಬೇಕಿಲ್ಲ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿನೇ ಶಿಕ್ಷೆ ಕೊಡಬೇಕಾಗ್ತದೆ. ನಾನು ಒಪ್ಪನೆ ಘೋಷಣೆ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಸೆಂಟ್ರಲ್ ಮಿನಿಸ್ಟರ್ ಆಗವ್ರೆ, ಅವ್ರನ್ನ ಗೆಲ್ಸ್ಕೊಂಡ್ರಿ. ಈಗ ನಾನು ಹೇಳ್ತಾ ಇದ್ರು, ಇಬ್ರು ಕೇಂದ್ರ ಸಚಿವರನ್ನ ಕರ್ಕೊಂಡ್ಬಂದ್ಬಿಟ್ಟು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನದ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತೀವಿ ಅಂತ ಏನೋ ಘೋಷಣೆ ಮಾಡ್ತಾವ್ರೆ. ಯಾಕೆ ಈ ಘೋಷಣೆ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ದುಡ್ಡು ಕೊಡ್ತೀವಿ ಸ್ವಂತ ದುಡ್ಡನ್ನ ಅಂತ ಘೋಷಣೆ ಮಾಡವ್ರೆ. ಅದನ್ನ ಮೊದಲು ಇಸ್ಕೊಳ್ಳಿ, ಸ್ವಂತ ದುಡ್ಡನ್ನ. ಆಮೇಲೆ ದೇವಸ್ಥಾನದಲ್ಲಿ ನಾನು ಕೂಡ ಒಬ್ಬ ಭಕ್ತ, ರಾಜಕಾರಣ ಕೊಡ್ತೀನಿ ನಾನು ನಮ್ಮ ಸ್ವಂತ ದುಡ್ಡನ್ನ ದೇವಸ್ಥಾನಕ್ಕೆ. ತಾಲೂಕಿನ ಶಾಸಕರು ಮತ್ತೊಮ್ಮೆ ಹೇಳ್ತಾ ಇದೀನಿ ಜನಗಳ ಮುಂದೆ, ಆ ಪುಣ್ಯಾತ್ಮ ಯಾವತ್ತು ಬಂದು ಆ ಹಣವನ್ನ ದೇವಸ್ಥಾನಕ್ಕೆ ಸ್ವಂತ ದುಡ್ಡು ಕೊಡ್ತಾರೋ ಅವತ್ತಿನ ಬೆಳಿಗ್ಗೆ 24 ಗಂಟೆಗೆ 1 ಲಕ್ಷ ರೂಪಾಯಿ ಜಾಸ್ತಿ ಸೇರಿಸಿ ನಾವು ನಮ್ಮ ಪಕ್ಷದ ಪರವಾಗಿ ದೇಣಿಗೆಯಾಗಿ ದೇವಸ್ಥಾನಕ್ಕೆ ಕೂಡ ಸಿದ್ಧ ಇದ್ದೇವೆ. ಇವೆಲ್ಲರೂ ಕೂಡ ಯಾಕೆಂದ್ರೆ ಇದೇನು ಸವಾಲು ಏನಿಲ್ಲ. ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋದಷ್ಟೇ. ನಾವು ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅವರು ದುಡ್ಡು ಕೊಡ್ಲಿ ದೇವಸ್ಥಾನ. ಇನ್ನು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಯತೇನಹಳ್ಳಿ ಮಂಜುನಾಥ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಅಭ್ಯರ್ಥಿಯಾದ ಮುದ್ದೇಗೌಡರನ್ನ ಸೋಲಿಸಿ ಹೊರಗಿನವರಾದ ಸೋಮಣ್ಣರವರನ್ನ ಗೆಲ್ಲಿಸಿ ಅಂತ ಇದೇ ವೇದಿಕೆ ಮೇಲೆ ಇದೇ ದೇವಸ್ಥಾನದ ಮುಂಭಾಗ ಮಾತನ್ನ ಕೊಟ್ಟಂತಹ ಹಾಲಿ ಶಾಸಕರಾದ ಸುರೇಶ್ ಗೌಡ ಅವರು 25 ಲಕ್ಷ ರೂಪಾಯಿ ತಮ್ಮ ವೈಯಕ್ತಿಕ ಹಣವನ್ನ ನೀಡ್ತೇನೆ ಅಂತ ತಿಳಿಸಿದ್ರು. ಎಲ್ಲಿ ಆ ದುಡ್ಡು? ಸುಖಾಸುಮನೆ ದೇವರಿಗೆ ಸುಳ್ಳು ಹೇಳುವ ನೀವು ಇನ್ನೂ ಜನಸಾಮಾನ್ಯರನ್ನ ಬಿಡ್ತೀರಾ ಎಂದು ಸುರೇಶ್ ಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕಳೆದ ಬಾರಿ ನಾವೇನೋ ಒಂದ್ ಸ್ವಲ್ಪ ವ್ಯತ್ಯಾಸದಲ್ಲಿ ಸೋತ್ವು. ಈ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡ್ತಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಕೊಲ್ಲೋ ಅಂತ ಗಂಡು ಸಿಡಿ ಯಾರು ಇರ್ಲಿಲ್ಲ. ಅವನ ಜೊತೆನೆ ಒಬ್ಬ ಇದ್ದ ಕಳ್ಳಿ ನರಸಪ್ಪ ಅಂತೇಳಿ. ನೀವು ಈ ಶಕ್ತಿ ದೇವತೆ ಮುಂದೆ ನೀವು ಪ್ರಾಮಿಸ್ ಮಾಡಿ ಜನಗಳ ಮುಂದೆ ಹೇಳಿ ನಿಮ್ಮವರು ಎಂಪಿನೂ ಆಗೋದ್ರು, ಕಡೆಗೆ ತಾಯಿ ಆಶೀರ್ವಾದ ದೇಶ ಗೊತ್ತಾಗ್ಬಿಟ್ರು, ರೈಲ್ವೆ ಮಿನಿಸ್ಟರ್ ಆಗೋಗ್ಬಿಟ್ರು. ಎಲ್ಲಪ್ಪ 25 ಲಕ್ಷ ಕಾಸು? ನೀವು ದೇವ್ರಿಗೆ ಸುಳ್ಳು ಹೇಳಿದವರು ನಮ್ಮ ಜನಗಳಿಗೆ ಬಿಡ್ತೀರೇನ್ರಿ? ನೀವು ಸುಳ್ಳು ಆಶ್ವಾಸನೆಗಳನ್ನ ಕೊಡೋದು ಬಿಡಬೇಕು. ನಾವು ನೇರವಾಗಿ ಮಾತಾಡೋರು. ಆಮೇಲೆ ಶಂಕರಣ್ಣ ವಿಚಾರಕ್ಕೆ ಬಂದ್ಬಿಡ ನೇರವಾಗಿ. ಇನ್ನು ಇದೇ ವೇಳೆ ಸುತ್ತಮುತ್ತಲ ಗ್ರಾಮದ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ 100 ಮಂದಿ ಗ್ರಾಮಸ್ಥರು ಭಾಗಿಯಾಗಿದ್ರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.